ಇಸ್ವಿಯಲ್ಲಿ ಬ್ರಿಟಿಷರ್ನ ಓಡಿಸಿ ನಮ್ಮ ಹಿಂದೂಗಳಿಗೆ ಅಂತೇಳಿ ನಾವು ಒಂದು ಸ್ವತಂತ್ರನ ತಗೊಬಂದು ಈ ಒಂದು ಸ್ವತಂತ್ರದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಂತೇಳಿ ಎಲ್ಲಾ ಸಮುದಾಯದವರು ನಾವು ಒಗ್ಗಟ್ಟಾಗಿ ನಾವು ಬದುಕ್ತಾ ಇರುವಂತ ದೇಶದಲ್ಲಿ ಈ ದಿನ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂನ ಸಮುದಾಯದವರಿಗೆ ವಕ್ಫ್ ಮಂಡಳಿನ ತುಂಬಾ ಅನುದಾನವಾಗಿ ನಮ್ಮ ದೇಶನೇ ಅವ್ರಿಗೆ ಬರ್ಕೊಡೋ ಅಂತ ಕೆಲಸನ ಇದನ್ನ ಮಾಡ್ಕೊಡ್ತಿದ್ದಾರೆ. ಪಾಕಿಸ್ತಾನ ಇರ್ಬೇಕಾದ್ರೆ ನಮ್ಮ ದೇಶದಲ್ಲಿ ಮುಸ್ಲಿಂ ಅವ್ರಿಗೆ ವಕ್ಫ್ ಬೋರ್ಡ್ ಇಂದ ಇಡೀ ಆಸ್ತಿನ ನಾವು ಪಾನಿಹಳ್ಳಿ ಬರ್ಕೊಡೋ ಅಂತ ಪರಿಸ್ಥಿತಿ ಏನಾಗಿದೆ ಇವತ್ತು ನಮ್ಮ ಹಿಂದೂಗಳಿಗೆ ಇರುವಂತ ದೇಶ ಒಂದೇ ಒಂದು ದೇಶ, ಭಾರತ ದೇಶ. ಈ ಭಾರತ ದೇಶನ ಬಿಟ್ಟು ನಾವು ಬೇರೆ ಕಡೆ ಹೋಗಿ ನಾವು ವಾಸ ಮಾಡೋದಕ್ಕೆ ಯಾವ ಒಂದು ಭೂಮಿ ಇದೆ ನಮಗೆ? ಈ ಒಂದು ವಕ್ಫ್ ಬೋರ್ಡ್ನ ಉದ್ದೇಶ ಮತ್ತೊಂದು ಮಿನಿ ಪಾಕಿಸ್ತಾನ ಮಾಡಬೇಕು ಅಂತ ಹೊರಟಿದ್ದಾರೆ. ಈ ಒಂದು ವಕ್ಫ್ ಬೋರ್ಡ್ನ ವಿರುದ್ಧ ಹಾಗೂ ಜಮೀರ್ ಖಾನ್ರ ಈ ಒಂದು ಹಿಟ್ಲರ್ನ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ವಿರುದ್ಧ ಬಿಜೆಪಿ ವಿರೋಧಿಸಿ ಈ ಒಂದು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ, ನಮ್ಮ ಹಿಂದೂಗಳಿಗೆ ಏನೇ ಒಂದು ಈ ತರ ಅನ್ಯಾಯ ಅಂತೇಳಿ ನಡೆದಾಗ ಇದೇ ತರ ನಮ್ಮ ಬಿಜೆಪಿಯ ನಾಯಕರು ಎಲ್ಲರನ್ನೂ ಸೇರಿ ಒಗ್ಗಟ್ಟಾಗಿ ನಮ್ಮ ದೇಶದ ರೈತರಿಗಾಗಿ ನಾವು ಇದೇ ತರ ಒಗ್ಗಟ್ಟಾಗಿ ನಾವು ಕೂತು ನಾವು ಅಹೋರಾತ್ರ ಪ್ರತಿಭಟನೆ ಮಾಡೋದಕ್ಕೆ ಕೂಡ ನಾವು ಸಿದ್ಧರಿರ್ತೀವಿ ಅಂತೇಳಿ ಈ ಸಮಯದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.